ಸಖತ್ ಖುಷಿ ಆಯ್ತು. ಶಿವರಾಜ್ ಕುಮಾರ್ ಸರ್ ಈ ವೇದಿಕೆಗೆ ಬಂದಿದ್ದು ಎಷ್ಟು ಜನರಿಗೆ ಖುಷಿ ಆಯ್ತು? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್, ನಿಮ್ಗೆ ಉದಯ ಕನ್ನಡಿಗ 2025 ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನೀವು ಬಂದಿದ್ದು ಸ್ಟೇಜ್ ಮೇಲೆ ಇದ್ದಂತ ಎನರ್ಜಿ ಡಬಲ್ ಟ್ರಿಪಲ್ ಎಲ್ಲ ಆಗ್ಬಿಡ್ತದೆ ಸರ್. ನಮ್ಮಲ್ಲಿ ಎಲ್ಲ ಒಳಗಿದ್ದಂತ ಎನರ್ಜಿ ಟ್ರಿಪಲ್ ಆಗೋಯ್ತು ಸರ್. ಸೂಪರ್ ಸರ್. ಥ್ಯಾಂಕ್ ಯು. ಹೆಂಗೆ ನೀವು ನೋಡಿದ ತಕ್ಷಣ ಎಲ್ರಿಗೂ ಎನರ್ಜಿ ಹೇಗೆ ಸರ್ ಬರೋದಕ್ಕೆ ಸಾಧ್ಯ? ಏನಿಲ್ಲಮ್ಮ, ಒಂದೇ ಒಂದು ಧೈರ್ಯ ಬೇಕು ಅಷ್ಟೇ, ಎದೆಯಲ್ಲಿ ನಂಬಿಕೆ ಬೇಕು. ಆಮೇಲೆ ಯಾರದೇ ಆಗ್ಲಿ ಒಂದು ಸಿನ್ಸಿಯರ್ ಆಗಿ ಮಾಡ್ಬೇಕು. ಏನೇ ಬಂದ್ರೆ ಒಂದು ಸಿನ್ಸಿಯಾರಿಟಿ ಇರಬೇಕು. ಯಾಕಂದ್ರೆ ಇವತ್ತು ಜನ ಇವತ್ತು ಈ ಪೊಸಿಷನ್ ಇದ್ರಂದ್ರೆ ಈ ಅಭಿಮಾನಿ ದೇವ್ರಗಳಿಂದ ಇವತ್ತು ಇರೋದು. ಮೈಟ್ ಬಿ ಟಿವಿ ಶೋ, ಉದಯ ಕನ್ನಡಿಗ ಶೋ ಇರ್ಬೋದು, ಇಲ್ಲ ಅಂದ್ರೆ ಬೇರೆ ಯಾವುದೇ ಡ್ಯಾನ್ಸಿಂಗ್ ಶೋ ಇರ್ಬೋದು, ಇಲ್ಲ ಸಿನಿಮಾ ಇರ್ಬೋದು, ಯಾವುದೇ ಸಿನಿಮಾ ಇರ್ಬೋದು. ಎಲ್ಲೇ ಬಂದ್ರೂ ನಮ್ಮ ತರ ನಾವು ಬಿಡಬಾರ್ದು. ನಾವಾಗೇ ಇರಬೇಕು. ಅಲ್ಲಿಗೆ ಸ್ಪೆಷಲ್ ಇಲ್ಲಿಗೆ ಸ್ಪೆಷಲ್ ಅಂತ ಮಾಡೋಕ್ಕಲ್ಲ, ಪಾರ್ಷಿಯಲ್ ಮಾಡಬಾರ್ದು. ವಿ ಶುಡ್ ಬಿ ಸೇಮ್ ಫಾರ್ ಎವ್ರಿಬಡಿ. ಯಾರೇ ಇದ್ರೂ ನಮ್ಮ ತನನ ನಾವು ಎಲ್ರಿಗೂ ತೋರಿಸ್ಕೋಬೇಕು. ಒಬ್ರು ತೋರಿಸಿ ಅದು ಸ್ವಾರ್ಥ ಆಗುತ್ತೆ. ಅದಕ್ಕೆ ನಿಜವಾಗ್ಲೂ ಶಿವರಾಜ್ ಕುಮಾರ್ ಸರ್ನ ಸರಳತೆಯ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರೆಯೋದು. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ರಿಗೂ ಒಂದು ಹರ್ಷ ತರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಉದಯ ಟಿವಿ ಅವ್ರಿಗೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಫಾರ್ ಕನ್ನಡಿಗ ಅವಾರ್ಡ್ಗೆ. ಥ್ಯಾಂಕ್ ಯು ಸರ್. 2026ಕ್ಕೆ ಕಾಲಿಟ್ಟಿದ್ದೀವಿ ಸರ್. ನ್ಯೂ ಇಯರ್ ರೆಸಲ್ಯೂಷನ್ ಅಂತ ನೀವೇನಾದ್ರೂ ತಗೊಂಡಿದ್ದೀರಾ? ರೆಸಲ್ಯೂಷನ್ ತಗೋಬಾರ್ದಮ್ಮ. ತಗೊಂಡ್ರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಳ್ದೆ ಹೋದ್ರೆ ಅದು ಫ್ರಾಡ್ ಆಗುತ್ತೆ. ಬೇಡ, ನಾವ್ ಹೆಂಗಿದೀವೋ ಹಂಗೆ ಇಟ್ಬಿಟ್ರೆ ಸಾಕು. ದೇವ್ರು ನಮ್ಮ 40 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಇವನ್ 41st ಇಯರ್. ಇವಾಗ ಅಂದ್ರೆ ವಯಸ್ಸು ಆಗ್ಬಾರ್ದು ಅಂತ ಅನ್ಸುತ್ತೆ. ಬಟ್ ಏನು ಮಾಡಕ್ಕಲ್ಲ, ವಯಸ್ಸು ಆಗ್ತಾ ಇರುತ್ತೆ ಸರ್. ವಯಸ್ಸಾದ್ರೂ ಶಿವರಾಜ್ ಕುಮಾರ್ ಸರ್ಗಂತೂ ವಯಸ್ಸಾಗೋದಿಲ್ಲ. ಟಚ್ ವುಡ್. ಸೊ ಅದು ನಾವು ಮಾಡೋ ಕೆಲಸ ನಾವು ಸಿನ್ಸಿಯರ್ ಮಾಡ್ತಾ ಹೋಗ್ಬಿಟ್ರೆ ಸಾಕು. ರೆಸಲ್ಯೂಷನ್ ಅಂತ ಬೇಡ. ನಾವೇನ್ ಮಾಡ್ತೀವೋ ಅದು ರೆವಲ್ಯೂಷನ್ ಆಗ್ಲಿ ಅಂತ ನಮ್ಮ ಆಸೆ. ವಾವ್. ಉದಯ ವಾಹಿನಿ ಹಾಗೂ ನಿಮ್ಮ ನಂಟಿನ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಸರ್. ತುಂಬಾ ವರ್ಷಗಳಿಂದ, ಯಾಕೆಂದ್ರೆ ಉದಯ ಫಸ್ಟ್ ಸ್ಟಾರ್ಟಿಂಗ್ ಇಂದ ಬಂದಾಗಿದ್ರೆ ನಾವು ಸೆಲ್ವಂ ಸರ್ ಇದ್ರಿ. ಇವತ್ತು ತುಂಬಾ ಮಿಸ್ ಮಾಡ್ಕೋತೀನಿ ಅವ್ರನ್ನ. ನಾವು ಕಳ್ಕೊಂಡಿದೀವಿ ಅಂತ ಅನ್ಸೋದೇ ಇಲ್ಲ. ವಿ ಫೀಲ್ ದಟ್ ಈಸ್ ಹಿಯರ್ ಆಲ್ವೇಸ್ ವಿತ್ ಅಸ್. ಎಷ್ಟು ಕನ್ನಡ ಸಿನಿಮಾನ, ನಮ್ಮ ಫ್ಯಾಮಿಲಿ ಸಿನಿಮಾಸ್ನ ಅವರು ಇಟ್ಕೊಂಡಿದ್ದಾರೆ. ಅಂಡ್ ಉದಯ ಟಿವಿ ಹಸ್ ಬೀನ್ ಅ ಪಾರ್ಟ್ ಆಫ್ ಅವರ್ ಇಂಡಸ್ಟ್ರಿ ಆಲ್ಸೋ. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಿದೆ ಅವರು ಉದಯ ಟಿವಿ ಅವರು. ಸೊ ಅದರಿಂದ ಒಂದು ವಿಶ್ವಾಸ, ಒಂದು ಪ್ರೀತಿ, ಒಂದು ನಂಬಿಕೆ ಇದೆ ಅವ್ರ ಮೇಲೆ. ಬಟ್ ಬಹಳ ಖುಷಿ ಆಯ್ತು. ಅವರು ಒಂದು ಸಮಾರಂಭ ತಿರ್ಗಾ ಒಂದು ಫಂಕ್ಷನ್ ತರ ಮಾಡ್ತಾ ಇರೋದು, ಒಂದು ಉದಯ ಟಿವಿ ಅವಾರ್ಡ್ಸ್ ಅಂತ ಮಾಡ್ತಾ ಇರೋದು ಬಹಳ ಖುಷಿಯಾದ ವಿಷಯ. ಸೊ ಸಾಕಷ್ಟು ಸಿಕ್ಕಾಪಟ್ಟೆ ಜನ ಗೊತ್ತಿಲ್ಲಿ ನಾವು ಉದಯ ಟಿವಿಲಿ. ಶಿವರಾಜ್ ಕುಮಾರ್ ಸರ್ ಕನ್ನಡದವರಾಗಿ ಜೈಲರ್ ಸಿನಿಮಾದಲ್ಲಿ ಹೋಗಿ ಆಕ್ಟ್ ಮಾಡಿದ್ರಿ ನೀವು. ಇಡೀ ಭಾರತ ಒಂದ್ಸಲ ತಿರುಗಿ ನೋಡುತ್ತೋ, ಅಷ್ಟು ಸೂಪರ್ ಆಗಿತ್ತು ಸರ್ ನಿಮ್ಮ ಪಾತ್ರ. ಕನ್ನಡಿಗನಾಗಿ ಎಷ್ಟು ಖುಷಿ ಆಯ್ತು ಸರ್ ಆ ಪಾತ್ರ ಮಾಡೋದಕ್ಕೆ? ಐ ಥಿಂಕ್ ಮನುಷ್ಯನಾಗಿ, ಒಬ್ಬ ಕನ್ನಡಿಗನಾಗಿ ಬಹಳ ಖುಷಿ ಆಯ್ತು. ಯಾಕಂದ್ರೆ ಯಾವಾಗಿದ್ರು ನಾವು ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ಒಂದು ಜಾಗ ಯಾವತ್ತೂ ನಾವು ಮರಿಬಾರ್ದು. ಸೊ ಅದು ನಾವು ಯಾವತ್ತೂ ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ. ಸೊ ನಮಗೆ ಬೇರೆ ಭಾಷೆಲಿ ಹೋಗಿ ಅಷ್ಟೊಂದು ಒಂದು ಪ್ರತಿಕ್ರಿಯೆ ಸಿಗ್ತಾ ಇರೋದು ಒಂದು ಸಣ್ಣ ಪಾತ್ರ ಇರ್ಬೋದು. ಬಟ್ ಸಣ್ಣ ಪಾತ್ರನ ಅಷ್ಟೊಂದು ಮೆರೆದ್ರಲ್ಲ, ಅದಕ್ಕೆ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಡೀ ಭಾರತಕ್ಕೆ, ಇಡೀ ಹಂಗ್ ನೋಡಕ್ ಹೋದ್ರೆ ವರ್ಲ್ಡ್ ಅಷ್ಟೇ. US ಹೋಗಿದ್ದೆ ಆಫ್ಟರ್ ದ ರಿಲೀಸ್. ಅದಾದ್ಮೇಲೆ ಅಲ್ಲೂ ಆಲ್ಮೋಸ್ಟ್ ಎಲ್ಲರೂ ಕನ್ನಡಿತಾ ಇದ್ರು. ನಾರ್ತ್ ಇಂಡಿಯನ್ಸ್. ಇಲ್ಲಿ ದುಬೈಲಿ ಹೋದ್ರೆ ಹಂಗೇನೆ. ಐ ವಾಸ್ ಸೋ ಸರ್ಪ್ರೈಸ್. ಅಂದ್ರೆ ಒಂದು ಸ್ಮಾಲ್ ಒಂದು ರೋಲ್ ಹಿಂಗ ಮಾಡ್ಬೋದಾ ಅನ್ನೋದಕ್ಕೆ ಒಂದು ಜೈಲರೇ ಸಾಕ್ಷಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಬಹಳ ಖುಷಿಯಾದ ವಿಷಯ ಆಯ್ತು. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಪ್ರೌಡ್. ಆಕ್ಚುಲಿ ಗೊತ್ತಾ, ಇಲ್ಲಿ ಹತ್ರದಿಂದ ನೋಡ್ತಾ ಇದ್ದೀನಲ್ಲ ಸರ್, ನಾನು ನಿಮ್ಮನ್ನ ನೋಡ್ತಾನೇ ಇರಬೇಕು ಅಂತ ಅನಿಸ್ತಾ ಇದೆ ಸರ್ ಇಲ್ಲಿ ನಿಂತ್ಕೊಂಡು. ಹೆಂಗ್ ಸರ್ ಹಂಗ ಅಟ್ರಾಕ್ಟ್ ಮಾಡ್ತೀರಾ ನೀವೆಲ್ರು? ಮನ್ಸು ಯಾವಾಗ ಕ್ಲಿಯರ್ ಆಗಿರ್ಬೇಕು. ಅದು ಒಂದು ಮಿರರ್ ತರ ಇರ್ಬೇಕು. ಯಾಕಂದ್ರೆ ಅದ್ರ ರಿಫ್ಲೆಕ್ಷನ್ ಬೇರೆಯವ್ರಿಗೆ ಬಿಡೋದು. ಯಾಕಂದ್ರೆ ನಾವು ಯಾವಾಗಲೂ ದೇಶನ ಒಂದೇ ಒಂದು ನಮ್ಮ ವಿ ಹ್ಯಾವ್ ಟು ಲುಕ್ ಅಟ್ ಈಚ್ ಅದರ್. ಅಂದ್ರೆ ಕಣ್ ಮಿಲಾಯಿಸ್ಬೇಕು ಯಾವಾಗಲೂ. ನಾವು ಮೇಲ್ ನೋಡ್ಕೊಂಡ್ರೆ ಪಾಪ ಏನೋ ಪ್ರಾಬ್ಲಮ್ ಅಂತ ಬಿಟ್ಬಿಡ್ತೀವಿ. ಕೆಳಗಡೆ ನೋಡಿದ್ರೆ ದುಃಖ ಅನ್ಕೋತಾರೆ. ಬೇಡ, ದೇಶ ನಿಂಗೆ ನೋಡಿದ್ರೆ ಆ ದೇಶ ನಮ್ಗೆ ಹಿಂಗೆ ನೋಡುತ್ತೆ ಅಂತ. ಬಹುಶಃ ಅದಕ್ಕೆ ನಿಮ್ಗೆ ಹಂಗೆ. ಶಿವರಾಜ್ ಕುಮಾರ್ ಸರ್, ಈ ಎನರ್ಜಿ ಹೀಗೆ ಇರಲಿ. ನೀವಿನ್ನೂ ಜಾಸ್ತಿ ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರಬೇಕು ಸರ್. ನಿಮ್ಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾರೆ ಸರ್. ಅಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮನ ನೋಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗೆ
ನಮ್ಮ ಮುಂದಿನ ಪುರಸ್ಕಾರದ ಸಮಯ. ಭಾಷೆ ಉಳಿಬೇಕು, ಮನ್ಸಲ್ಲಿ ಇಳಿಬೇಕು ಅಂತಂದ್ರೆ ಬರೀ ಮಾತಾಡಿದ್ರೆ ಸಾಲ್ತು, ಮಾತು ಹಾಡಾಗ್ಬೇಕು, ಹಾಡು ಜನರ ಬಾಯಲ್ಲಿ ನಲ್ದಾಡ್ಬೇಕು. ಅದರಲ್ಲೂ ಭಾವಗೀತೆ ಇನ್ನೊಂದು ಕೈ ಮೇಲೇನೆ ಇರುತ್ತೆ. ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಭಾವಗೀತೆ ಅನ್ನೋ ಪ್ರಕಾರನೇ ಇಲ್ಲ ಅಂತ ಮೇರು ಗಾಯಕ SPB ಅವರು ಒಂದ್ ಕಡೆ ಹೇಳಿದ್ದಾರೆ. ಕುವೆಂಪು, ನಿಸಾರ್ ಅಹಮದ್ ಅವರು, KS ನರಸಿಂಹಸ್ವಾಮಿ ಮೊದಲಾದ ಭಾವ ಕವಿಗಳ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತ ಇವರ ಹೆಸರನ್ನ ನಾನ್ ಹೇಳೋದಕ್ಕಿಂತ ವಿಶೇಷ ವ್ಯಕ್ತಿಯೊಬ್ರು ಹೇಳ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಆ ವಿಶೇಷ ವ್ಯಕ್ತಿ ಯಾರು ಅಂತ ಈಗ ವೇದಿಕೆ ಮೇಲೆ ನಾವು ಅವ್ರನ್ನ ಕರೆಯೋಣ. ಇವರು ಬೆಳ್ಳಿ ಕಾಲುಂಗರ, ಕನಸುಗಾರ, ಲಾಲಿ ಹಾಡು ಸೇರಿದಂತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಹಿಟ್ ಚಿತ್ರಗಳನ್ನ ನೀಡಿದಂತಹ ಯಶಸ್ವಿ ನಿರ್ಮಾಪಕರು. ಸ್ವಾಗತಿಸಿ ಸಾರಾ ಗೋವಿಂದ್ ಸರ್. ಓಕೆ, ಸಾರಾ ಗೋವಿಂದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗಕ್ಕೆ ಹಿಟ್ ಸಿನಿಮಾಗಳನ್ನ ನೀಡಿದಂತ ಸೂಪರ್ ಹಿಟ್ ನಿರ್ಮಾಪಕರು ಸರ್ ನೀವು. ಅದರಲ್ಲೂ ಅಣ್ಣವ್ರ ಕುಟುಂಬದೊಂದಿಗೆ ತುಂಬಾ ತುಂಬಾ ನಂಟಿರುವಂತವ್ರು ನೀವು. ಸೊ ಆ ಒಂದು ನೆನಪುಗಳನ್ನ ನೀವು ಇಲ್ಲಿ ಮೆಲುಕು ಹಾಕೋದಾದ್ರೆ ಸರ್? ಒಂದು ನೆನಪಿಗೆ ನನ್ನ ಕಾಡೋದು ಅಂದ್ರೆ 1982ರಲ್ಲಿ ನಡೆದಂತ ಗೋಕಾಕ್ ಚಳುವಳಿ. ಆ ಗೋಕಾಕ್ ಚಳುವಳಿ ಇಡೀ ಕರ್ನಾಟಕದ ಕನ್ನಡಿಗರನ್ನ ಜಾಗೃತಿಗೊಳಿಸಿದಂತ ಚಳುವಳಿ. ಆ ಒಂದು ಚಳುವಳಿಗೆ ಶಕ್ತಿಯನ್ನ ನೀಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರು ಕೇವಲ ಒಬ್ಬ ನಟನಾಗಿ ಉಳಿಲಿಲ್ಲ, ಈ ನಾಡಿನಲ್ಲಿ ಒಬ್ಬ ಕನ್ನಡಿಗನಾಗಿ ಕನ್ನಡದ ಸೇವೆಯನ್ನ ಮಾಡಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅನೇಕ ಸಾಹಿತಿಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಚಳುವಳಿಗೆ ಒಂದು ಹೊಸ ಶಕ್ತಿಯನ್ನ ತುಂಬಿದಂಥವರು ರಾಜ್ಕುಮಾರ್ ಅವರು. ಅದಕ್ಕೆ ಸರ್ ಅವ್ರನ್ನ ನಾವೆಲ್ಲರೂ ಕರ್ನಾಟಕದ ಸಾರ್ವಭೌಮ ಅಂತ ಕರಿತೀವಿ ಸರ್. ಹೌದು. ವಿಶೇಷವಾದಂಥ ಪುರಸ್ಕಾರವನ್ನ ಪ್ರೆಸೆಂಟ್ ಮಾಡೋದಕ್ಕೆ ಬಂದಿದ್ದೀರಾ. ಅವ್ರು ಯಾರು, ಯಾವ ಕ್ಷೇತ್ರದಿಂದ ಅಂತ ನೀವು ಹೇಳಬೇಕು ಸರ್. ಇದೊಂದು ನನಗೂ ಒಂದು ಪುಣ್ಯ, ಒಂದು ಭಾಗ್ಯ ಇಂಥ ಮಹನೀಯರನ್ನ ಸನ್ಮಾನ ಮಾಡೋದು. ಯಾಕೆಂತ ಹೇಳಿದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಮಾಡಿದಂತ ಅನೇಕ ಗಣ್ಯರನ್ನ, ಸಾಹಿತ್ಯ ಆಗಿರಬಹುದು, ಸಿನಿಮಾ ಆಗಿರಬಹುದು, ನಾಟಕ ಆಗಿರಬಹುದು, ಸಮಾಜ ಸೇವೆ ಆಗಿರಬಹುದು, ಅಥವಾ ಜಾನಪದ ಆಗಿರ್ಬೋದು, ಇವರೆಲ್ಲರೂ ಗುರ್ಸಿ ನೀವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬಹಳ ದೊಡ್ಡ ಬೆಲೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲೇ ಒಂದು ಶಕ್ತಿಯನ್ನ ನೀವು ತುಂಬ್ತಾ ಇದ್ದೀರ. ಹೌದು ಸರ್. ಅವ್ರನ್ನ ಗುರ್ಸಿ, ಅದು ನನಗೆ ಖುಷಿ. ಈಗ ಸನ್ಮಾನಿತರು BR ಲಕ್ಷ್ಮಣ್ ರಾವ್, BR ಲಕ್ಷ್ಮಣ್ ರಾವ್ ಕವಿ. ಇವರು ಕನ್ನಡಿಗರ ಪ್ರೀತಿಯ ಭಾವಕವಿ. ಯಾವ ಗುಂಪಿಗೂ ಸೇರದ ನವಿರು ಕವಿ BR ಲಕ್ಷ್ಮಣ್ ರಾವ್. ಬಿಸಿಲು, ಬಂಡೆಗಳ ನಾಡು, ಚಿಂತಾಮಣಿಲಿ ಇದ್ಕೊಂಡು ಹೂಗಳಂಥ ಕವಿತೆ ಬರೆದವರು. ಕಾಲೇಜಿನಲ್ಲಿ ಇದ್ದಾಗಲೇ ಇವರಿಗೆ ಹತ್ತಿತು ಕವಿತೆ ಬರೆಯೋ ಗುಂಗು. ಪತ್ರಿಕೆಗಳಲ್ಲಿ ಪ್ರಕಟವಾದಾಗ ಹೆಚ್ಚಿತು ರಂಗು. BRL ಅವರು ನಿಂಬೆ ಗಿಡ ಎಂಥ ಚಂದ ಅಂತ ಬರಿತಾ ನಿಂಬೆ ಹಣ್ಣಿನ ಹುಳಿಯಲ್ಲೂ ಕವಿತೆ ಕಾಣ್ತಾರೆ. ಜಾಲಿ ಬಾರಿನಲ್ಲೂ ಪೋಲಿ ಗೆಳೆಯರ ಕವಿತೆ ಬರಿತಾರೆ. ಗಾಂಡಲಿನ ತಬ್ಬಿದಾಗ ಕಾಮ ಪೀಡಿತ ಗೋಪಿಯ ನೈತಿಕತೆನ ಜಾಗೃತಗೊಳಿಸ್ತಾರೆ. ಹೇಳಿ ಹೋಗು ಕಾರಣ ಅಂತ ಬಿಟ್ಟು ಹೋಗ್ತಾ ಇರೋ ಪ್ರೇಮಿಕೆಯನ್ನ ಅಡ್ಡಗಡ್ತಾರೆ. ಶಿವಮೊಗ್ಗದ ಸುಬ್ಬಾ ಭಟ್ಟರ ಮಗಳು ಗಿರಿಜಾರನ್ನ ವರಿಸಿ, ಸುಬ್ಬಾ ಭಟ್ಟರ ಮಗಳೇ ಇದೆಲ್ಲ ನಿಂದೆ ತಗೊಳ್ಳೆ ಅಂತ ನೀಲಿ ನೈಲೆಕ್ಸ್ ನ ಆಕಾಶದ ಸೀರೆ ಕೊಡಿಸ್ತಾರೆ. ಕಳೆದ ಡಿಸೆಂಬರ್ 26ಕ್ಕೆ ನಮ್ಮ ದಾಂಪತ್ಯಕ್ಕೆ ಭರ್ತಿ 50. ನನಗಂತೂ ಆಗಿಲ್ಲ ಕಿಂಚಿತ್ತು ಸುಸ್ತು ಎಂದು ಹಾಡಿಯೂ ಬಿಡ್ತಾರೆ. ಕಥೆ, ಕಾದಂಬರಿ, ನಾಟಕಗಳಲ್ಲೂ ಪೆನ್ನಾಡಿಸಿದ್ದಾರೆ. ಕಾಲ್ಪನಿಕ ರಮ್ಯ ಜಗತ್ತನ್ನು ಬಿಟ್ಟು ಕಣ್ಣೆದುರೇ ಇರೋ ಜಗತ್ತಿನಲ್ಲಿ ಕವಿತೆ ಕಾಣೋ ಪದ ಮಾಂತ್ರಿಕ BR ಲಕ್ಷ್ಮಣ್ ರಾವ್ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಕವಿ ಪುರಸ್ಕಾರ.
ತುಂಬ ಸಂತೋಷ ಆಗ್ತಾಯಿದೆ. ಒಂದು ಸಂತೋಷ ಅಂದರೆ ಉದಯ ಟಿ ವಿ ಪ್ರಾರಂಭವಾದ ದಿನಗಳಿಂದಲೂ ನನಗೆ ವಾಹಿನಿ ಜೊತೆ ಸಂಬಂಧ ಆ ಕಾಲದಲ್ಲೂ ಇದೆ. ಹಾ ಹಾ. ಈಗಲೂ ನನ್ನ ನೆನಪಾಗೋದಂದ್ರೆ 25 ವರ್ಷದ ಹಿಂದೆ ಆದರ್ಶ ದಂಪತಿ ಕಾರ್ಯಕ್ರಮ. ಆ ಆ ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ನಾವು ಬಹುಮಾನ ಗೆದ್ದಿದ್ವಿ ಕೂಡ. ಹೌದಾ? ಆವಾಗ 25 ಆಗಿತ್ತೇನೋ, ಇವಾಗ 50 ಆಗಿದೆ. ಉದಯ ಟಿ ವಿ ಕೇವಲ ವಾರ್ತೆ ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಾಗೆ. ಕನ್ನಡದ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇವುಗಳನ್ನೆಲ್ಲ ಕೂಡ ತುಂಬಾ ಪ್ರೋತ್ಸಾಹ ಮಾಡಿದಂಥ ಒಂದು ವಾಹಿನಿ ಉದಯ. ಆದ್ದರಿಂದ ಇವತ್ತಿಗೂ ಉದಯ ಅಂತಂದ್ರೆ ನಮಗೊಂದು ಹೆಮ್ಮೆ. ಈ ಉದಯ ಟಿವಿಗೂ ನಮಗೂ ಭಾಳ ಸಂಬಂಧ. ಒಂದು ರೀತಿ ನಮಗೆ ಸ್ಫೂರ್ತಿಯನ್ನು ತುಂಬಿದಂಥವ್ರು. ಆಗಿನ ಸಂದರ್ಭದಲ್ಲಿ ನಮಗೆ ಮೊದಲ ವಾಹಿನಿ, ಕನ್ನಡದ ವಾಹಿನಿ ಅಂದರೆ ಅದು ಉದಯ ಟಿವಿ. ಹೌದು ಸರ್. ಎಲ್ಲರಿಗೂ ನಮ್ಮ ಸಂಬಂಧಗಳು ಬೇಕಾದಷ್ಟಿದೆ. ಆದರೆ ಚಿತ್ರರಂಗಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದಂಥವ್ರು ಹೇಳಬೇಕು. ಇವತ್ತು ಅವರು ಇಲ್ಲ ನಮ್ಮ ಜೊತೆ, ಸೆಲ್ವಮ್ ಅವರು ಒಂದು ಚಿತ್ರರಂಗಕ್ಕೆ ಒಂದು ಗಟ್ಟಿಯಾದಂಥ ಬುನಾದಿಯನ್ನು ಆವತ್ತಿನ ದಿವಸ ಹಾಕ್ಕೊಟ್ರು. ಆ ಧೈರ್ಯ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಮೆಚ್ಚಬೇಕು. ನಿಜವಾಗ್ಲೂ ಉದಯ ಟಿವಿ ಜೊತೆಯ ನಿಮ್ಮ ನಂಟಿನ ಬಗ್ಗೆ ಇಲ್ಲಿ ನೀವು ಹಂಚ್ಕೊಂಡಿದ್ದಕ್ಕೆ, ಹಾಗೆ ಈ ಒಂದು ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸರ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸಾರಾ ಗೋವಿಂದ್ ಸರ್ಗೆ ಜೋರಾದ ಚಪ್ಪಾಳೆ. ಎಲ್ಲ ಇದೆ ಸರ್, ಆದ್ರೆ ಏನೋ ಒಂದು ಮಿಸ್ಸಿಂಗ್ ಇಲ್ಲಿ. ಏನ್ ಸರ್? ನಾನು ಹೇಳ್ತೀನ ಅಲ್ಲ ಸರ್, ಯಾಕೆ ಅಂದ್ರೆ ನಾನು ಎಲ್ಲೆಲ್ಲಿದ್ರು ಅವಳು ನನ್ನ ಜೊತೆ ಇದ್ದೇ ಇರ್ತಾಳೆ. ಹಂಗೆ ಈ ನಮ್ಮ ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ನಾನು ಒಬ್ಬನೇ ಹೋದ್ರೆ ಮೊದಲೇ ಕೇಳ್ತಾರೆ ನಿಮ್ಮ ಹೆಂಡತಿ ಎಲ್ಲಿ. ಹಾಗಾಗಿ ಸದಾಕಾಲ ತನ್ನ ಜೀವನದ ಸಂಗಾತಿ ಆಗಿರುವಂತ ಗಿರಿಜಾ ಇದೆ. ಹೆಂಡತಿ ಅಷ್ಟೇ ಅಲ್ಲ ಸರ್, ಹೆಂಡತಿಗಿಂತ ಜಾಸ್ತಿ ಇನ್ನೊಬ್ರು ನಿಮ್ ಜೊತೆಲಿ ಇರ್ತಾರೆ ಸರ್. ಅವ್ರನ್ನ ಕರೆಸ್ಲಾ ಸರ್? ನನಗೆ ಗೊತ್ತಿಲ್ದಿರೋರು. ನಮಗ್ ಗೊತ್ತಿದೆ ಸರ್, ಯಾರು ಅಂತ ನಮಗ್ ಗೊತ್ತಿದೆ ಸರ್. ಕಣ್ಣು ಮುಚ್ಕೊಳ್ಳಿ ಸರ್. ಓಕೆ, ಕರೆಸ್ಬಿಡ್ತೀನಿ. ಸರ್ ಏನ್ ಸರ್ ಇದು ಯಾವಾಗ್ಲೂ ನಿಮ್ ಜೊತೆಲಿ ಇರುತ್ತಲ್ಲ ಸರ್, ಏನ್ ಸರ್ ಇದ್ರ ಮಹತ್ವ? ಇದು ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿರುವಂತ ಚಿಂತಾಮಣಿಯ ಕಡಲೆಕಾಯಿ ಬೀಜ, ಶೇಂಗಾ. ಸರ್ ನೀವು ಬರೆಯುವ ಕತೆ ಕವನಗಳ ಸೀಕ್ರೆಟ್ ಈ ಒಂದು ಕಡಲೆ ಬೀಜನ ಸರ್? ಅದೇನಂದ್ರೆ ಬಂದ್ರೆ ಸೀನ್ ಬರುತ್ತೆ, ಘಾಟ್ ಇರುತ್ತೆ. ಚಿಂತಾಮಣಿ ಕಡಲೆ ಬೀಜ ಅದರ ಟ್ರೇಡ್ ಮಾರ್ಕ್ ಏನಂತಂದ್ರೆ ಅದ್ ಹತ್ರ ಕೂಡ್ಲೆ ನಿಮ್ಗೆ ಘಾಟ್ಗೆ ಸೀನ್ ಬರ್ಬೇಕು. ಒಳ್ಳೆ ಸೀನ್ ಕ್ರಿಯೇಟ್ ಮಾಡುತ್ತೆ ಅದು. ಇಂಗ್ಲಿಷ್ ಮೇಷ್ಟ್ರು ಕನ್ನಡದ ಕವಿಯಾಗಿದ್ದು ಹೇಗೆ? ಇಂಗ್ಲಿಷ್ ಮೇಷ್ಟ್ರಾಗಿದ್ರು ಕೂಡ ಹೃದಯದಲ್ಲಿ ಕನ್ನಡಿಗಾನ. ಸೂಪರ್ ಸರ್. ನಾನು ಚಿಂತಾಮಣಿ ಊರಿನವನು. ಚಿಂತಾಮಣಿ ಅನ್ನೋದು ಆಂಧ್ರದ ಗಡಿ ಪ್ರದೇಶದಲ್ಲಿ. ಆ ಕಾಲದಲ್ಲಿ ಅಂದ್ರೆ ಬರೀ ತೆಲುಗೇ ಇದೆ, ಇನ್ನೂ ತೆಲುಗು ಜಾಸ್ತಿ ಇದೆ ಅಲ್ಲಿ. ತಮಿಳು ಬರುತ್ತೆ, ನನಗೆ ತಮಿಳು ಓದ್ಲಿಕ್ಕೆ ಬರಲಿಕ್ಕೆ ಬರುತ್ತೆ. ಸಂಸ್ಕೃತ ನನ್ನ ಸಬ್ಜೆಕ್ಟೇ ಆಗಿತ್ತು. ಇಂಗ್ಲಿಷ್ ನನ್ನ ಲಿಟ್ರೇಚರ್, ನನ್ನ ಸ್ಟೂಡೆಂಟು. ಹೀಗೆ ಅನೇಕ ಭಾಷೆಗಳು ನನಗೆ ಬರುತ್ತೆ. ಈ ಎಲ್ಲ ಭಾಷೆಗಳನ್ನು ನಾನು ಕಲಿತದ್ದು ಕನ್ನಡಕ್ಕಾಗಿ. ನಾವು ಅನೇಕ ಭಾಷೆಗಳನ್ನ ಕಲಿಬೇಕಾಕಂದ್ರೆ ಅದ್ರ ಮೂಲಕ ನಾವು ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸಬಹುದು. ಹೀಗಾಗಿ ನಾನು ಇಂಗ್ಲಿಷ್ ಸಾಹಿತ್ಯ ಓದಿದ್ದು ಕೂಡ ಕನ್ನಡದ ಕವಿ ಆಗ್ಲಿಕ್ಕಾಗಿ. ಸೊ ಇಷ್ಟೆಲ್ಲ ಕವನ ಬರೆದಿದ್ದೀರಾ, ಕಾವ್ಯಗಳನ್ನ ಬರೆದಿದ್ದೀರಾ. ಯಾವತ್ತಾದ್ರೂ ನಿಮ್ಮ ಮುದ್ದಾದ ಹೆಂಡತಿಗೆ ಕವನ ಬರೆದಿದ್ದೀರಾ ಸರ್? ಬಹುಶಃ KS ನರಸಿಂಹಸ್ವಾಮಿಗಳನ್ನ ಬಿಟ್ರೆ ಹೆಂಡತಿಯ ಬಗ್ಗೆ ಅತಿ ಹೆಚ್ಚು ಕವಿತೆಗಳು ಬರೆದಿರೋದು ನಾನೇ. ಯಾಕಂದ್ರೆ ನನ್ನ ಬಹಳ ಜನಪ್ರಿಯವಾದಂತ ಕವಿತೆ ಇದೆಯಲ್ಲ, ಸುಭಾ ಭಟ್ರ ಮಗಳೇ. ಸುಭಾ ಭಟ್ರ ಮಗಳೇ ಅಂತಂದ್ರೆ ಸುಭಾ ಭಟ್ರು ನಮ್ ಖಾಸ ಮಾವ. ಸುಭಾ ಭಟ್ರ ಮಗಳೇ ಅಂದ್ರೆ ಬೇರೆ ಯಾರು ಅಲ್ಲ, ನನ್ನ ಹೆಂಡ್ತಿನೇ. ಸುಬ್ಬಾ ಭಟ್ಟರ ಮಗಳೇ ನನ್ನ ಮಗಳು ಬರೆದೊಂದು ಕವಿತೆಯಾಗಿ, ಆದರೆ ಅದಾದ್ಮೇಲಿಂದ ಅದು ಭಾವಗೀತೆ ಆಯ್ತು. ಅದು ಅತ್ಯಂತ ಜನಪ್ರಿಯ ಕ್ಯಾಸೆಟ್ ಆಯ್ತು. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ನೀಲಿನ ಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ. ನೀಲಿನ ಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ. ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯ ಕೇಣೆಯಲ್ಲಿ
ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ನಿಜವಾಗಿಯೂ ಕೂಡ ಇದು ನನಗೆ ಅತ್ಯಂತ ಆಶ್ಚರ್ಯ ಮತ್ತು ಅತ್ಯಂತ ಸಂತೋಷದ ಕ್ಷಣ. ಅನಿರೀಕ್ಷಿತ ನಾವು ಅನಿರೀಕ್ಷಿತ. ಯಾಕಂದ್ರೆ ಈ ಅನಿರುದ್ಧ ಪುಟ್ಟ ಹುಡುಗ ಆಗಿದ್ದಾಗ ಇವಾಗ ಎಲ್ಲ ಕಡೆ ವೈರಲ್ ಅದೇ ಹಾಡು, ಹೌದು ಸುಬ್ಬ ಭಟ್ಟರ ಮಗಳೇ. ಹೌದು. ಅದು ಇವನು ಆವಾಗ ಹಾಡಿರೋ ಹಾಡು. ಹೌದು ಹೌದು. ಈಗ ನೋಡಿದ್ರೆ ಅವನು ಬಹಳ ಪ್ರಸಿದ್ಧ ಹಿನ್ನೆಲೆ ಗಾಯಕ ಆಗ್ಬಿಟ್ಟಿದ್ದಾನೆ. ಹೌದು. ಆದ್ರೆ ಆ ಕಾಲಕ್ಕೆ SPBಗೆ ಖುಷಿ ಆಗ್ಬಿಟ್ಟಿದ್ರೆ ಹಾಡನ್ನ ಕೇಳಿ. ಹೌದು ಹೌದು. ಈ ಹಾಡಂತೂ ಎಸ್ಪೆಷಲಿ ನನ್ನ ಜೀವನದಲ್ಲಿ ಎಷ್ಟು ಒಂದು ಪ್ರಮುಖ ರೀತಿಯಲ್ಲಿ ಒಂದು ಇನ್ಫ್ಲೂಯೆನ್ಸ್ ಆಗಿದೆ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಅದೇ ಸರ್ ಹೇಳ್ದಂಗೆ ಸುಮಾರು ಒಂದು 20 ವರ್ಷದ ಹಿಂದೆ ಅದು ರಿಯಾಲಿಟಿ ಶೋ ಅಲ್ಲಿ ಹಾಡಿದ್ದು. Okay. ಆಗ SPB ಸರ್ ಕೇಳಿದ್ರು ಯಾರಯ್ಯ ಅವಳು ಸುಬ್ಬ ಭಟ್ರು ಅಂತ, ಸುಬ್ಬ ಭಟ್ರ ಮಗಳು ಅಂತ. ನಾನು ಇನ್ನ ಹುಡುಕ್ತಾ ಇದೀನಿ ಸರ್ ಅಂತ ಹೇಳಿದ್ದೆ. ಒಂದೇನಂದ್ರೆ ಬಹಳ ಕಡಿಮೆ ಅವಕಾಶಗಳು ಸಿಗೋದು ನಮಗೆ. ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಒಬ್ಬರಿಗೆ ಅವಾರ್ಡ್ ಸಿಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಒಂದು ಬಂದು ಪರ್ಫಾರ್ಮ್ ಮಾಡಿ ಅವ್ರಿಗೊಂದು ನಮನ ಸಲ್ಲಿಸೋದಕ್ಕೆ. ಸೊ ಥ್ಯಾಂಕ್ ಯು ಉದಯ ಟಿವಿ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ರಿಯಲಿ ಮೀನ್ಸ್ ಎ ಲಾಟ್ ಸರ್. ನೀವು ನಮ್ಮಂತಹ ಯುವ ಗಾಯಕರಿಗೆ, ಯುವ ಸಾಹಿತಿಗಳಿಗೆ ಯು ಆರ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್. ಇವತ್ತಿಗೂ ಭಾವಗೀತೆಗಳು ಉತ್ಸವದ ರೀತಿ ಅದನ್ನ ಸಂಭ್ರಮಿಸ್ತೀವಿ ಅಂದ್ರೆ ಅದೆಲ್ಲ ನಿಮ್ಮಿಂದನೇ ಸರ್. ಸೊ ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಎ ಲಾಟ್. ಹಾಗೆ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದಂತಹ ಮತ್ತೊಬ್ಬ ಮೇರು ಸಂಗೀತಗಾರರು, ಸಂಗೀತ ಸಂಯೋಜಕರು, ಗಾಯಕರು ಸಿ ಅಶ್ವಥ್ ಸರ್ ಅವ್ರಿಗೂ ನಮನಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡ್ತಾ ಇದ್ರೆ ಈಗಲೂ ನಂಗೆ SPB ಮಾತಾಡ್ದಂಗೆ ಅನ್ಸುತ್ತೆ. ದೊಡ್ಡ ಮಾತು ಸರ್. ಥ್ಯಾಂಕ್ ಯು ಸರ್. ಅನಿರುದ್ಧ ಅವರೇ, ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡಿಕೊಂಡು ಬಂದು ಇಲ್ಲಿ ಸರ್ಗೆ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸುಬ್ಬ ಭಟ್ರ ಮಗಳು ನಮ್ ಜೊತೆಲಿದ್ದಾರೆ. ಮೇಡಮ್ ನ ಪ್ರಶ್ನೆ ಕೇಳ್ತೀನಿ ಅಂಡ್ ಅದಕ್ಕೆ ಅವರು ಉತ್ತರನ ಕೊಡ್ತಾ ಹೋಗ್ತಾರೆ. ಓಕೆನಾ? ಈಗ ಮೊದಲನೇದು, ನೀವು ಸರ್ ನ ಪ್ರೀತಿಯಿಂದ ಏನಂತ ಕರಿತೀರಾ? ರೀ ಅಂತೀನಷ್ಟೇ. ರೀ ಇನ್ನೇನ್ ಹೆಸರಿಗೆ ಹೇಳಲ್ಲ. ರೀ ಹೇಳಲ್ಲ, ಬರೀ ರೀ ಅಂತ ಕರೆಯೋದು. ನಾವು ಹಳೆ ಕಾಲದವ್ರಲ್ವಾ? ನೀವು ಹಳೆ ಕಾಲದವ್ರಲ್ಲ, ಎಳೆ ಕಾಲದವರು. ಥ್ಯಾಂಕ್ ಯು. ಒಂದ್ಸಲ ರೀ ಅಂತ ಕರೀರಿ ನೋಡೋಣ. ರೀ. ಅಯ್ಯೋ. ಓಕೆ. ಲೇ ಕೆಳಗೆ ರೀ ಮತ್ತು ಲೇ ಇದೆಯಲ್ಲ, ಇವೆರಡು ಸೇರಿ ರಿಲೇ ಆಗ್ತಾ ಇರೋದು. ಹಾಗೆ. ಈಗ ಫಸ್ಟ್ ಟೈಮ್ ಸರ್ ನಿಮ್ಮನ್ನ ನೋಡಕ್ ಬಂದ್ರಲ್ಲ, ಆಗ ಆ ಸಿಚುಯೇಷನ್ ಹೇಗಿತ್ತು? ಅದು ಸಹಜ ಅಲ್ವಾ? ಆ ಟೈಮ್ ಒಂದು ನಾಚ್ಕೊಳ್ಳೋದು. ಏನಂದ್ರೆ ಅವರಿಗೆ ನನಗೆ ನಮ್ಮ ಅಪ್ಪ ಅನೇಕ ಹೆಣ್ಣುಗಳನ್ನ ತೋರ್ಸಕ್ಕೆ ಹೋಗಿ ನೋಡಿದ್. ಎಷ್ಟೋ ಅದೇ ಯಾವ ಹುಡುಗಿ ನೋಡಿದಾಗ್ಲೂ ನನಗೆ ಇಂಟ್ಯೂಟಿವ್ ಆಗಿ ಇವಳು ನನ್ನ ಹುಡುಗಿ, ನನ್ನ ಹೆಂಡತಿ ಅಂತ ಅನಿಸ್ತಾನೆ ಇರ್ಲಿಲ್ಲ. ಓಕೆ. ಅದು ರಿಜೆಕ್ಟ್ ಮಾಡ್ತಾನೆ ಇದ್ದೆ. 13 ಬ್ಯಾಡ್ ನಂಬರ್ ಅಂತಾರೆ, ಬಟ್ ನನಗೆ ಬಹಳ ಅದು ಗುಡ್ ನಂಬರ್, ಅದೇ ಲಕ್ಕಿ ನಂಬರ್ ಆಯ್ತು. ಯಾಕಂದ್ರೆ 13ನೇ ಇವಳು ನಾನು ನೋಡಿದಾಗ, ಇವಳು ನೋಡಿದ ಕೂಡಲೇ ನನಗೆ ಇವಳು ನನ್ನವಳು ಅಂತಾನೆ. ನಿಜವಾಗಿ ಇಂಟ್ಯೂಷನ್ ಅದು, ಇವಳು ನನ್ನವಳು ಅಂತ. ಇಷ್ಟು ದಿನ ನಾನು ಅಷ್ಟು ಹುಡುಗಿನ ರಿಜೆಕ್ಟ್ ಮಾಡಿದ್ನಲ್ಲ, ಇವಾಗ ನನಗೆ ಹೆದರಿಕೆ ಶುರು ಆಯ್ತು. ಇವಳು ನನ್ನ ರಿಜೆಕ್ಟ್ ಮಾಡ್ಬಿಡ್ರಿ ಏನ್ ಮಾಡೋದು. ಅದಕ್ಕೋಸ್ಕರ ನಾನು ನನ್ನ ತಂಗಿ ಕೈಲಿ ಹೇಳಿ ಕಳಿಸ್ದೆ ಅವಳಿಗೆ, ಆ ಹುಡುಗಿನ ಕೇಳು, ಅವಳಿಗೆ ನನ್ನೇನು ಒಪ್ಪಿದ್ದಾಳೋ ಇಲ್ವೋ ಅಂತ. ಅವಾಗ ಅವಳು ಹೇಳಿದೆ. ಅವಾಗ ಅವಳು ನನಗೂ ಒಪ್ಪಿಗೆನೆ, ನಮ್ಮ ಅಪ್ಪ ಒಪ್ಪಿದ್ರೆ. ಅಪ್ಪ ಒಪ್ಪಿದ್ರೆ. ನಿಮ್ ಮುಂದೆ ಯಾವತ್ತಾದ್ರೂ ಸರ್ ಸುಳ್ಳು ಹೇಳಿದಾರಾ? ಸುಳ್ಳು ಹೇಳಿದಾರೆ. ಯಾವ ವಿಷಯಕ್ಕೆ ಹೇಳಿದಾರೆ? ಯಾವ್ದಾದ ವಿಷಯಕ್ಕೆ ಹೇಳಿದ್ದಾರೆ. ಅಲ್ಲ, ಅದರಿಂದ ಅನುಕೂಲ ಆಗುತ್ತೆ ಅನ್ನೋ ತರ ಇರುವಾಗ ಅವರು ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳೋದ್ರಿಂದ ಏನು ಅಪಾಯ ಇಲ್ಲ, ಅದರಿಂದ ಇನ್ನೂ ಅನುಕೂಲನೇ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಅಂತ ಅವ್ರ ಪಾಲಿಸಿ ಅವ್ರದ್ದು. ಹೇಳ್ಬೇಕಾಗತ್ತೆ ಸುಳ್ಳು ಅಂತ. ಓಕೆ ಸರ್, ಈಗ ನಿಮ್ಗೊಂದು ಪ್ರಶ್ನೆ ಸರ್. ಒಬ್ಬ IT ಎಂಪ್ಲಾಯಿ ಹೆಂಡತಿಗೂ ಒಬ್ಬ ಕವಿಯ ಹೆಂಡತಿಗೂ ಇರುವಂತಹ ವ್ಯತ್ಯಾಸ ಏನು? ಒಂದು ಪದ್ಯ ಇದೆ, ಅದು ನಾನು ಹೇಳ್ಬೋದು ಗೊತ್ತಿಲ್ಲ. ಅದು ಹೆಂಗಂದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳವೋ ಕೈ ತುಂಬ, ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳವೋ ಕೈ ತುಂಬ, ಆದರೆ ಪುರುಸೊತ್ತಿಲ್ಲ ಪಾಪ ತುರಿಸಲು ತನ್ನ ನಿತಂಬ. ಅಂದ್ರೆ ಅವರಿಗೆ ಪಾಪ ಟೈಮೇ ಇರಲ್ವಲ್ಲ, ಹಾಗಾಗಿ ಬರೀ ಗಳಿಕೆಯಲ್ಲಿ ಸಂಪಾದನೆಯಲ್ಲೇ ಇರ್ತಾರೆ. ಆತರ ಕವಿಗೆ ನಿಜವಾಗೂ ಕೂಡ ಅವನಲ್ಲಿರೋದು ಒಂದೇ ಒಂದು ಐಶ್ವರ್ಯ ಸಂಪತ್ತು ಪ್ರೀತಿ. ಸೊ ಆ ಪ್ರೀತಿಯನ್ನು ನಾನು ಇಷ್ಟು ಸುದೀರ್ಘ ಕಾಲದಲ್ಲೂ ನನ್ನ ಹೆಂಡತಿಗೆ
ಧಾರಾಳವಾಗಿ ಕೊಟ್ಟಿದ್ದೀನಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಸರ್ 50 ವರ್ಷದ ದಾಂಪತ್ಯ ಆಗಿದೆಯಲ್ಲ ಸರ್, ಈಗ ನೀವು ಮೇಡಮ್ಗೆ ಏನಾದ್ರೂ ಒಂದು ಪ್ರೀತಿಯಿಂದ ಹೇಳಿ ಈ ಹಾರವನ್ನ ಹಾಕಿ ಸರ್. ಇಷ್ಟು ಸುದೀರ್ಘ ಕಾಲ ಐ ಆಮ್ ಗೆಟಿಂಗ್ ಎಮೋಷನಲ್. ಸೊ ಇಷ್ಟು ನನ್ನ ಜೊತೆ ಇದೆಯಾ, ಸದಾಕಾಲ ಹೀಗೆ ಇರೋಣ, ಸದಾಕಾಲ ಹೀಗೆ ಇರ್ತೀವಿ ಅನ್ನೋ ನಂಬಿಕೆ ಕೂಡ ನನಗಿದೆ ಅಂತ ಹೇಳ್ತೀನಿ. ಅವಳಿಗೆ ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ. ಈ ಮದುವೆ ಅಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವಾಗಿರುವಂತಹ ಇದು ಇವತ್ತು ಸಾರ್ವತ್ರಿಕವಾಗಿ ಇಡೀ ವಿಶ್ವದಲ್ಲೇ ಒಂದು ರೀತಿ ಇದನ್ನ ಸಂಭ್ರಮಿಸ್ತಾ ಇದ್ದೀವಿ ಅಂತ ನನಗೆ ಅನ್ಸುತ್ತೆ. ಇದಕ್ಕೆ ನಾವು ಉದಯ ಟಿವಿಗೆ ನಿಜವಾಗ ಕೂಡ ನಾವು ಅನಂತ ಅಂತ ಕೃತಜ್ಞತೆಗಳು ನಾವು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ 50 ವರ್ಷಗಳ ದಾಂಪತ್ಯ ನಮ್ಮ ಮಕ್ಕಳಿಗೂ ಅದು ಮಾದರಿ ಆಗಲಿ, ಮೊಮ್ಮಕ್ಕಳಿಗೂ ಮಾದರಿ ಆಗಲಿ ಅಂತ ನಾವು ಹಾರೈಸೋಣ. ಸರಿ, ಸರಿಯಾಗಿದ್ ಮಾತು. ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ, ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ. ನಾನು ನನಗನ್ಸಿದ್ದು ನನ್ನ ಭಾವನೆಗಳನ್ನೆಲ್ಲನೂ ನನ್ನ ಕವಿತೆಗಳಲ್ಲೋ ಕಥೆಗಳಲ್ಲಿ ಸಾಹಿತ್ಯದಲ್ಲಿ ಹೇಳಿದ್ದೀನಿ. ಆದರೆ ಅವಳು ಎಂದೂ ಕೂಡ ನನ್ನ ಬಗ್ಗೆ ಅವಳಿಗೆ ಇವತ್ತಿಗೂ ಏನು ಅನ್ಸುತ್ತೆ ನನಗೆ ಗೊತ್ತಾಗಿಲ್ಲ. ಮುಂಜಾವಿನ ಬಂಗಾರದ ಬೆಟ್ಟ ಬೆಳದಿಂಗಳ ಬೆಳ್ಳಿ ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ, ಅದೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾ? ಅವರು ಕವನದಲ್ಲಿ ಬರೀತಾರೆ, ನನಗೆ ಬರೆಯೋ ಅಭ್ಯಾಸ ಇದೆ, ನಾನು ಕವನದಲ್ಲಿ ಬರೀತಾ ಇದ್ದೆ. ಪಾತರಗಿತ್ತೆಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ ಪ್ರಾಯದ ಮಧು ಹೀರಿ ಜುಳು ಜುಳು ಹರಿ. ನನಗೂ ತುಂಬಾ ಅವ್ರ ಬಗ್ಗೆ ಹೆಮ್ಮೆ ಇದೆ, ಅಭಿಮಾನ ಇದೆ, ಪ್ರೀತಿ ಇದೆ. ಅದಕ್ಕೆ ನಾವು 50 ವರ್ಷ ಆದರೂ ಚೆನ್ನಾಗಿರೋದು. ಇನ್ನೆಷ್ಟು ವರ್ಷ ಇದ್ರೂ ನಾವು ಇದೇ ಪ್ರೀತಿಯಿಂದ ಇರ್ತೀವಿ, ಅದಂತೂ ಗ್ಯಾರಂಟಿ. ಹರಿಯುವ ಕಾಲದ ಹೊಳೆಯ ಇದು ನಿಜವಾಗೂ ಕೂಡ ನನಗೆ ಸಾರ್ಥಕತೆಯ ಒಂದು ಕ್ಷಣ. ಯಾಕಂದ್ರೆ ಇದುವರೆಗೆ ನನಗೆ ಬಾಯಿ ಬಿಟ್ಟು ಹೇಳೇ ಇರಲಿಲ್ಲ ಅವಳು, ಇವತ್ತು ಹೇಳಿಸ್ಬಿಟ್ರಿ. ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ, ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ. ಸರ್ ಈಗ ನೋಡಿ, ಅವರು ಈ ವೇದಿಕೆ ಮೇಲೆ ಮನ್ಸಾರೆ ನಿಮ್ಮ ಬಗ್ಗೆ ಹೇಳಿದ್ರು ಸರ್. ಇಂಥ ಕ್ಷಣದಲ್ಲಿ ಮೇಡಮ್ಗೆ ಒಂದು ಪ್ರೀತಿಯಿಂದ ಒಂದು ಕಾಣಿಕೆ ಕೊಡಬೇಕು ಅಂದ್ರೆ ಏನ್ ಕೊಡ್ತೀರಾ ಸರ್? ನೀವೇನಾದ್ರೂ ಕೊಟ್ಟು ಸರ್, ನಾನ್ ಕೊಡುವಂಥದ್ದಲ್ಲ ಸರ್, ನೀವು ಮೇಡಮ್ಗೆ ಕೊಡುವಂಥದ್ದು ಸರ್. ನಾನು ಅದನ್ನು ಕೂಡ ನನ್ನ ಪದ್ಯದಲ್ಲೇ ಹೇಳಿದ್ದೀನಿ. ದುಡಿದಿರುವೆ ನೀನು ಕುಟುಂಬಕ್ಕಾಗಿ ಹಗಲಿರುಳು, ಇರದೆ ರವಷ್ಟು ಪುರುಸೊತ್ತು, ಏನು ಕೊಡಬಲ್ಲೆ ಬೇಂದ್ರೆಯವರಂತೆ ನಾನೂನು, ತೋಳ ಬಂದಿ ಕೆನ್ನೆ ಮುತ್ತು. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು.